ಎಲ್ಲರಿಗೂ ನಮಸ್ಕಾರ. ಪಿಂಚಣಿ ಅರ್ಜಿಗಳನ್ನ ಪ್ರಾಸೆಸ್ ಮಾಡುವಾಗ ಕುಟುಂಬದ ವಿವರಗಳಲ್ಲಿ ಆಗೋ ತಪ್ಪುಗಳನ್ನ ತಪ್ಪಿಸೋದು ಹೇಗೆ? ಬನ್ನಿ, ಇವತ್ತು ಡಿಡಿಒಗಳು, HRMS ಮತ್ತು K2 ಸಿಸ್ಟಮ್ಗಳನ್ನ ಹೇಗೆ ಸರಿಯಾಗಿ ನಿಭಾಯಿಸಬಹುದು ಅನ್ನೋದಕ್ಕೆ ಒಂದು ಸರಳವಾದ ಸ್ಟೆಪ್ ಬೈ ಸ್ಟೆಪ್ ಗೈಡ್ ನೋಡೋಣ. ಪಿಂಚಣಿ ಅರ್ಜಿ ಪ್ರಕ್ರಿಯೆ ಅಂದ ತಕ್ಷಣ ತಪ್ಪುಗಳು, ತಡವಾಗೋದು ಇದೆಲ್ಲ ತುಂಬಾನೇ ಕಾಮನ್ ಅಲ್ವಾ? ಆದರೆ ಈ ತಪ್ಪುಗಳು ನಿಜವಾಗ್ಲೂ ಯಾಕೆ ಆಗುತ್ತೆ ಅಂತ ಯೋಚಿಸಿದಿರಾ? ಹೆಚ್ಚಿನ ಸಂದರ್ಭಗಳಲ್ಲಿ ಸಮಸ್ಯೆಯ ಮೂಲ ಇರೋದು ಡೇಟಾವನ್ನ ನಾವು ಎಲ್ಲಿ ಮತ್ತು ಹೇಗೆ ಹಾಕ್ತೀವಿ ಅನ್ನೋದ್ರಲ್ಲೇ. ಹಾಗಾದ್ರೆ ಪರಿಹಾರ ಏನು? ಅದು ಇರೋದು HRMS ಮತ್ತು K2 ಈ ಎರಡೂ ಸಿಸ್ಟಮ್ಗಳ ನಡುವಿನ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ. ಈ ಒಂದು ಮೂಲ ವಿಷಯ ನಮಗೆ ಗೊತ್ತಾದ್ರೆ ಸಾಕು, ತಪ್ಪುಗಳನ್ನ ಸಂಪೂರ್ಣವಾಗಿ ತಡೆಯಬಹುದು. ಸರಿ, ಹಾಗಾದ್ರೆ ಇವತ್ತು ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ಮೊದಲನೇದಾಗಿ HRMS ಅಂದ್ರೇನೋ, ಅದು ಯಾಕೆ ಮುಖ್ಯ? ಆಮೇಲೆ ಡಿಡಿಒಗಳ ಜವಾಬ್ದಾರಿ ಏನು? K2 ಅಲ್ಲಿ ಡೇಟಾವನ್ನ ಹೇಗೆ ವೆರಿಫೈ ಮಾಡೋದು? ಏನಾದರೂ ತಪ್ಪಾದ್ರೆ ಅದನ್ನ ಸರಿಪಡಿಸೋದು ಹೇಗೆ? ಮತ್ತು ಕೊನೆಯದಾಗಿ ಬೇಕಾದ ಡಾಕ್ಯುಮೆಂಟ್ಗಳನ್ನ ಹೇಗೆ ಅಪ್ಲೋಡ್ ಮಾಡೋದು ಅಂತ ವಿವರವಾಗಿ ನೋಡೋಣ. ಮೊದಲನೇದಾಗಿ ಈ ಇಡೀ ಪ್ರಕ್ರಿಯೆಯ ಅಡಿಪಾಯ HRMS. ಯಾಕಂದ್ರೆ ಎಲ್ಲಾ ಮಾಹಿತಿಯ ಮೂಲನೇ ಇದು. HRMS ಅಂದ್ರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸರಳವಾಗಿ ಹೇಳೋದಾದ್ರೆ ಇದು ಎಲ್ಲಾ ನೌಕರರ ಮಾಹಿತಿಯನ್ನ ಒಂದೇ ಕಡೆ ಇಡುವ ಒಂದು ಮಾಸ್ಟರ್ ಡೇಟಾಬೇಸ್. ಯಾವುದೇ ಮಾಹಿತಿ ಇರಲಿ, ಅದು ಮೊದಲು ಇಲ್ಲಿ ಅಂದ್ರೆ HRMSನಲ್ಲಿ 100ಕ್ಕೆ 100ರಷ್ಟು ಸರಿಯಾಗಿರಬೇಕು. ಇದನ್ನೇ ಸಿಂಗಲ್ ಸೋರ್ಸ್ ಆಫ್ ಟ್ರೂತ್ ಅಂತ ಕರೆಯೋದು, ಅಂದ್ರೆ ಸತ್ಯದ ಏಕೈಕ ಮೂಲ. ಸರಿ, ಈಗ K2 ಸಿಸ್ಟಮ್ ಕಡೆ ಬರೋಣ. ಇದು ಏನ್ ಮಾಡುತ್ತೆ ಅಂದ್ರೆ HRMSನಲ್ಲಿರೋ ಡೇಟಾವನ್ನ ತಾನಾಗಿಯೇ ಇಳ್ಕೊಡುತ್ತಾ. ತಾಂತ್ರಿಕವಾಗಿ ಹೇಳೋದಾದ್ರೆ ಫೆಚ್ ಮಾಡುತ್ತೆ. ಇಲ್ಲಿ ನಾವು ನೆನ್ಪಿಟ್ಕೋಬೇಕಾದ ಒಂದು ಪ್ರಮುಖ ವಿಷಯ ಇದೆ. K2ನಲ್ಲಿ ನಾವು ನೇರವಾಗಿ ಏನನ್ನೂ ಬದಲಾಯಿಸೋಕ್ಕಾಗಲ್ಲ. ಅದು HRMSಯಿಂದ ಬಂದಿರೋ ಮಾಹಿತಿಯನ್ನ ತೋರಿಸುತ್ತೆ ಅಷ್ಟೇ. ಹಾಗಾದ್ರೆ ಈ ಪ್ರಕ್ರಿಯೆಯಲ್ಲಿ ಡಿಡಿಒಗಳ ಮೊದಲ ಹಾಗೂ ಅತಿ ಮುಖ್ಯವಾದ ಜವಾಬ್ದಾರಿ ಏನು? K2ನಲ್ಲಿ ಪಿಂಚಣಿ ಅರ್ಜಿ ಪ್ರಕ್ರಿಯೆ ಶುರು ಮಾಡೋಕ್ಕೂ ಮುಂಚೆ ಡಿಡಿಒ ಅವರು ಮಾಡಲೇಬೇಕಾದ ಮೊದಲ ಕೆಲಸ, ನಿವೃತ್ತಿ ಆಗ್ತಾ ಇರೋ ನೌಕರರ ಕುಟುಂಬದ ಎಲ್ಲಾ ವಿವರಗಳು HRMSನಲ್ಲಿ ಪಕ್ಕಾ ಅಪ್ಡೇಟ್ ಆಗಿದೆಯಾ, ನಿಖರವಾಗಿದೆಯಾ ಅಂತ ಖಚಿತಪಡಿಸ್ಕೊಳ್ಳೋದು. ಸರಿಯಾದ ಪ್ರಕ್ರಿಯೆ ಶುರುವಾಗೋದೇ ಇಲ್ಲಿಂದ. ನೋಡಿ, ಇಲ್ಲಿ K2 ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನೌಕರರ ವೈಯಕ್ತಿಕ ಮತ್ತು ಕುಟುಂಬದ ವಿವರಗಳು ತಾವಾಗಿ ಹೇಗೆ ಫಿಲ್ ಆಗುತ್ತೆ ಅಂತ. ಈ ಎಲ್ಲಾ ಡೇಟಾ ಇದು ನೇರವಾಗಿ HRMSಯಿಂದನೇ ಬಂದಿರೋದು. HRMSಯಿಂದ ಡೇಟಾ ಬಂತು. ಸರಿ, ಮುಂದೇನು? ಮುಂದಿನ ಅತಿ ಮುಖ್ಯವಾದ ಹಂತ ವೆರಿಫಿಕೇಷನ್ ಅಥವಾ ಪರಿಶೀಲನೆ. K2ನಲ್ಲಿ ಕಾಣೋ ಈ ಫ್ಯಾಮಿಲಿ ಡೀಟೇಲ್ಸ್ ಟ್ಯಾಬ್ ಇದೆಯಲ್ಲ, ಇದು ಬಹಳ ಮುಖ್ಯ. ಇಲ್ಲಿ ಕಾಣೋ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಕೇಸ್ ವರ್ಕರ್ ತುಂಬಾನೇ ಜಾಗರೂಕತೆಯಿಂದ ಪರಿಶೀಲನೆ ಮಾಡಬೇಕಾಗತ್ತೆ. ಸರಿಯಾಗಿ ವೆರಿಫೈ ಮಾಡೋಕ್ಕೆ ಇಲ್ಲೊಂದು ಚೆಕ್ಲಿಸ್ಟ್ ಇದೆ ನೋಡಿ. ಕುಟುಂಬದ ಸದಸ್ಯರ ಹೆಸರು, ಸಂಬಂಧ, ಇದನ್ನೆಲ್ಲ ನೌಕರರ ಸರ್ವಿಸ್ ರೆಕಾರ್ಡ್ ಜೊತೆ ತಾಳೆ ನೋಡಬೇಕು. DCRG ನಾಮಿನೇಷನ್ ಪರ್ಸೆಂಟೇಜ್ ಇದೆಯಲ್ಲ, ಅದು ನಾಮಿನೇಷನ್ ಫಾರ್ಮ್ನಲ್ಲಿ ಇರೋ ಹಾಗೆ ಇದೆಯಾ ಅಂತ ಚೆಕ್ ಮಾಡಬೇಕು. ಹಾಗೇನೆ ಸಂಗಾತಿಯ ಜನ್ಮದಿನಾಂಕವನ್ನ ಅವರ ಯಾವುದಾದ್ರೂ ಒಂದು ಅಧಿಕೃತ ID ಜೊತೆ ಹೋಲ್ಸ್ ನೋಡಬೇಕು. ಸರಿ, ವೆರಿಫಿಕೇಷನ್ ಮಾಡುವಾಗ ಏನಾದ್ರೂ ತಪ್ಪುಗಳು ಸಿಕ್ಕರೆ ಆಗ ಅದನ್ನ ಸರಿಪಡಿಸೋದು ಹೇಗೆ? ಅದಕ್ಕಿರೋ ಸರಿಯಾದ ದಾರಿ ಯಾವುದು? ಈ ಪಾಯಿಂಟ್ ತುಂಬಾನೇ ಮುಖ್ಯ, ಗಮನವಿಟ್ಟು ಕೇಳಿ. K2 ಸಿಸ್ಟಮ್ನಲ್ಲಿ ನೇರವಾಗಿ ಏನನ್ನೂ ಸರಿಪಡಿಸೋಕೆ ಹೋಗ್ಬಾರ್ದು. ಅದು ಸಾಧ್ಯನೂ ಇಲ್ಲ. ಎಲ್ಲಾ ರೀತಿಯ ಕರೆಕ್ಷನ್ಗಳನ್ನ, ಬದಲಾವಣೆಗಳನ್ನ ಮಾಡಬೇಕಾಗಿರೋದು HRMS ಮಾಸ್ಟರ್ ಡೇಟಾಬೇಸಲ್ಲಿ ಮಾತ್ರ. ತಪ್ಪು ಸರಿಪಡಿಸೋದು ಅಷ್ಟೊಂದು ಕಷ್ಟವೇನಲ್ಲ. ಅದಕ್ಕೊಂದು ಸಿಂಪಲ್ 3 ಸ್ಟೆಪ್ ಪ್ರೋಸೆಸ್ ಇದೆ. ಸ್ಟೆಪ್ 1 K2 ಅರ್ಜಿಯಲ್ಲಿರೋ ತಪ್ಪನ್ನ ಗುರುತಿಸೋದು. ಸ್ಟೆಪ್ 2 ಡಿಡಿಒ ಅವರು HRMSಗೆ ಹೋಗಿ ಆ ಮಾಹಿತಿಯನ್ನ ಸರಿ ಮಾಡೋದು. ಮತ್ತು ಕೊನೆಯದಾಗಿ ಸ್ಟೆಪ್ 3 ಮತ್ತೆ K2ಗೆ ಬಂದು ಅಲ್ಲಿರೋ ರಿಫ್ರೆಶ್ ಬಟನ್ ಪ್ರೆಸ್ ಮಾಡೋದು. ಅಷ್ಟೇ, ನೀವು ಸರಿ ಮಾಡಿದ ಹೊಸ ಡೇಟಾ ತಾನಾಗೇ ಇಲ್ಲಿ ಅಪ್ಡೇಟ್ ಆಗುತ್ತೆ. ಡೇಟಾ ಎಲ್ಲ ಸರಿಯಾಯಿತು, ವೆರಿಫೈ ಆಯಿತು. ಇನ್ನು ಕೊನೆಯ ಹಂತ, ಬೇಕಾಗಿರೋ ಎಲ್ಲಾ ಸಪೋರ್ಟಿಂಗ್ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡೋದು. K2 ಅಪ್ಲಿಕೇಶನ್ನಲ್ಲಿ ಇಲ್ಲಿ ತೋರಿಸ್ತಾ ಇರೋ ಹಾಗೆ ಅಟ್ಯಾಚ್ಮೆಂಟ್ ಅಂತ ಒಂದು ಟ್ಯಾಬ್ ಇರುತ್ತೆ. ಎಲ್ಲ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಬೇಕಾಗಿರೋದು ಇಲ್ಲೇ. ಇಲ್ಲೊಂದು ಪ್ರೋ ಟಿಪ್: ಯಾವ ಡಾಕ್ಯುಮೆಂಟ್ಗಳೆಲ್ಲ ಕಡ್ಡಾಯ ಅಂತ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಯಾಕಂದ್ರೆ ಸಿಸ್ಟಮ್ನಲ್ಲೇ ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕಾದ ಡಾಕ್ಯುಮೆಂಟ್ಗಳ ಹೆಸರನ್ನ ಕೆಂಪು ಬಣ್ಣದಲ್ಲಿ ಹೈಲೈಟ್ ಮಾಡಿರ್ತಾರೆ. ಸೊ ಅದನ್ನ ನೋಡಿದ್ರೆ ಸಾಕು. ಕೊನೆಯದಾಗಿ ಕೆಲವು ಮುಖ್ಯವಾದ ವಿಚಾರಗಳು. ಅಪ್ಲೋಡ್ ಮಾಡೋ ಎಲ್ಲಾ ಡಾಕ್ಯುಮೆಂಟ್ಸ್ಗಳ ಸ್ಕ್ಯಾನ್ ಕ್ಲಿಯರ್ ಆಗಿ ಓದೋಕ್ಕೆ ಬರೋ ಹಾಗೆ ಇರಬೇಕು. ಒಂದು ವೇಳೆ ತಪ್ಪಾಗೇನಾದರೂ ಅಪ್ಲೋಡ್ ಮಾಡಿದ್ರೆ ಅದನ್ನ ತೆಗೆದು ಮತ್ತೆ ಅಪ್ಲೋಡ್ ಮಾಡೋ ಅವಕಾಶ ಇರುತ್ತೆ. ಲಾಸ್ಟ್ ಪೇ ಸರ್ಟಿಫಿಕೇಟ್ ಅಂದ್ರೆ LPC, ನೋ ಡ್ಯೂ ಸರ್ಟಿಫಿಕೇಟ್, ಇವೆಲ್ಲ ತುಂಬಾನೇ ಇಂಪಾರ್ಟೆಂಟ್.
ಮತ್ತು ಫೈನಲ್ ಆಗಿ ಡಿಡಿಒ ಅವರು ತಮ್ಮ ಡಿಜಿಟಲ್ ಸಿಗ್ನೇಚರ್ ಅಂದ್ರೆ ಡಿಎಸ್ಸಿ ಬಳಸಿ ಅಪ್ರೂವ್ ಮಾಡೋದು ಕಡ್ಡಾಯ. ಹಾಗಾದ್ರೆ ಒಂದು ಕ್ಷಣ ಯೋಚನೆ ಮಾಡಿ, ಈ ಸತ್ಯದ ಏಕೈಕ ಮೂಲ ಅಂದ್ರೆ ನಮ್ಮ HRMSನಲ್ಲಿರೋ ಡೇಟಾವನ್ನ ನಾವು ಯಾವಾಗ್ಲೂ ಪಕ್ಕಾ ಮತ್ತು ಅಪ್ಡೇಟೆಡ್ ಆಗಿಟ್ಕೊಂಡ್ರೆ ಪ್ರತಿಯೊಂದು ಪಿಂಚಣಿ ಪ್ರಕ್ರಿಯೆನೂ ಎಷ್ಟು ಸುಲಭವಾಗಿ, ಎಷ್ಟು ಬೇಗ ಮತ್ತು ಯಾವುದೇ ತಪ್ಪುಗಳಿಲ್ಲದೆ ಮುಗಿಬಹುದು ಅಲ್ವಾ? ನೆನ್ಪಿಡಿ, ಸರಿಯಾದ ಡೇಟಾ ನಿರ್ವಹಣೆಯೇ ಸುಗಮವಾದ ಪ್ರಕ್ರಿಯೆಯ ಕೀಲಿಕೈ. ನಮ್ಮ ಕರ್ನಾಟಕ ಲಾ ಅಂಡ್ ಸರ್ವಿಸ್ ಡೆಸ್ಕ್ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೆಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮ್ಗೆ ಇನ್ನಷ್ಟು ಉತ್ತಮ ಮಾಹಿತಿಗಳನ್ನು ನಿಮ್ಮ ಮುಂದಿರಿಸಲು ಸಹಾಯ ಮಾಡುತ್ತದೆ. ಈ ಚಾನೆಲ್ ಅನ್ನು ನಿಮ್ಮ ಸ್ನೇಹಿತರಿಗೂ ಸಹೋದ್ಯೋಗಿಗಳಿಗೂ ಶೇರ್ ಮಾಡಿ. ಜ್ಞಾನ ಹಂಚಿಕೊಂಡಾಗ ಮಾತ್ರ ಅದರ ಮೌಲ್ಯ ಹೆಚ್ಚುತ್ತದೆ. ಧನ್ಯವಾದಗಳು. ನಮಸ್ಕಾರ. ಸರ್ಕಾರಿ ನೌಕರರ ನಿವೃತ್ತಿ ಜೀವನದ ಬಹುಮುಖ್ಯ ಭಾಗ ಅಂದ್ರೆ ಪಿಂಚಣಿ. ಆದ್ರೆ ಆ ಪಿಂಚಣಿ ಕೈ ಸೇರೋಕೆ ಆಗೋ ಪ್ರಕ್ರಿಯೆ ಹೇಗಿರುತ್ತೆ? ಬನ್ನಿ, ಇವತ್ತು ನಾವು ಖಜಾನೆ-2 ವ್ಯವಸ್ಥೆಯಲ್ಲಿ ಒಂದು ಪಿಂಚಣಿ ಅರ್ಜಿ ಹೇಗೆ ಡಿಜಿಟಲ್ ಆಗಿ ಪಯಣಿಸುತ್ತೆ ಅನ್ನೋದನ್ನ ಸರಳವಾಗಿ ತಿಳಿದುಕೊಳ್ಳೋಣ. ಸರಿ, ಈ ಇಡೀ ಪ್ರಕ್ರಿಯೆಯನ್ನ ನಾವು 5 ಸರಳ ಹಂತಗಳಾಗಿ ವಿಂಗಡಿಸಿದ್ದೇವೆ. ಅರ್ಜಿ ಸಲ್ಲಿಕೆಯ ಮೊದಲನೇ ಹೆಜ್ಜೆಯಿಂದ ಹಿಡಿದು ಅಂತಿಮವಾಗಿ ಹಣ ಪಾವತಿಯಾಗೋವರೆಗೂ ಏನೆಲ್ಲ ನಡೆಯುತ್ತೆ ಅಂತ ಹಂತ ಹಂತವಾಗಿ ನೋಡೋಣ. ಹಾಗಾದ್ರೆ ಶುರು ಮಾಡೋಣ. ಮೊದ್ಲಿಗೆ ಈ ಪಿಂಚಣಿ ಅರ್ಜಿಯ ಕಥೆ ಎಲ್ಲಿಂದ ಶುರುವಾಗುತ್ತೆ ಅಂತ ನೋಡೋಣ. ನೋಡಿ, ಇಡೀ ಪ್ರಕ್ರಿಯೆ ಶುರುವಾಗೋದೇ ಒಂದೇ ಒಂದು ಜಾಗದಿಂದ. ಅದು ಈ ಇಡೀ ವ್ಯವಸ್ಥೆಯ ಅಡಿಪಾಯ ಇದ್ಹಾಗೆ. ಅದುವೇ HRMS, ಅಂದರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ನೋಡಿ, ಬೇರೆ ಯಾವುದೇ ಕೆಲಸ ಶುರು ಮಾಡೋ ಮುಂಚೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಯಾಕಂದ್ರೆ ಇಡೀ ಪಿಂಚಣಿ ಪ್ರಕ್ರಿಯೆಯ ಆಧಾರ ಸ್ತಂಭವೇ ಇದು. ಇದರಲ್ಲಿ ಒಂದು ಸಣ್ಣ ತಪ್ಪು ಸಹ ಇಡೀ ಪ್ರಕ್ರಿಯೆಯನ್ನ ತಿಂಗಳುಗಟ್ಲೆ ವಿಳಂಬ ಮಾಡಬಹುದು. ಹಾಗಾಗಿ ಇಲ್ಲೊಂದು ಸುವರ್ಣ ನಿಯಮ ಇದೆ. ಏನಪ್ಪಾ ಅಂದ್ರೆ, ಪಿಂಚಣಿ ಪ್ರಕ್ರಿಯೆ ಶುರು ಮಾಡೋಕ್ಕೂ ಮುಂಚೆ HRMSನಲ್ಲಿರೋ ಪ್ರತಿ ವಿವರಣೂ 100% ಸರಿಯಾಗಿರ್ಬೇಕು. ಇದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ಮೊದಲು ಅದನ್ನ DDO ಕಡೆಯಿಂದ ಸರಿಪಡಿಸಲೇಬೇಕು. ಯಾಕಂದ್ರೆ ಪಿಂಚಣಿ ಅರ್ಜಿಗೆ ಬೇಕಾದ ಮಾಹಿತಿ ಆಟೋಮ್ಯಾಟಿಕ್ ಆಗಿ ಇಲ್ಲಿಂದಾನೇ ಹೋಗೋದು. ಇಲ್ಲಿ ನೋಡಿ, ನಿವೃತ್ತರಾಗ್ತಿರೋ ನೌಕರರ ಎಲ್ಲ ಮಾಹಿತಿಯನ್ನ ಖಜಾನೆ-2 ಸಿಸ್ಟಮ್ ನೇರವಾಗಿ HRMSನಿಂದ ಹೇಗೆ ತಗೊಳುತ್ತೆ ಅಂತ ಸ್ಪಷ್ಟವಾಗಿ ಕಾಣಿಸುತ್ತೆ. ಇದಕ್ಕಾಗಿಯೇ ಆ HRMS ಡೇಟಾ ಅಷ್ಟು ಪರ್ಫೆಕ್ಟ್ ಆಗಿರ್ಬೇಕು ಅಂತ ಹೇಳೋದು. ಸರಿ, ಈಗ ಮುಂದಿನ ಹಂತಕ್ಕೆ ಹೋಗೋಣ. ಅರ್ಜಿ ರೆಡಿ ಆದ್ಮೇಲೆ ಅದು ನೌಕರರ ತಮ್ಮದೇ ಕಚೇರಿಯಲ್ಲಿ ಹೇಗೆ ವೆರಿಫೈ ಆಗತ್ತೆ ಅಂತ ನೋಡೋಣ ಬನ್ನಿ. ಇದನ್ನ ಒಂದು ರೀತಿ ಡಿಜಿಟಲ್ ರಿಲೇ ರೇಸ್ ಅಂತಾನೆ ಹೇಳಬಹುದು. ಇಲ್ಲಿ ಅರ್ಜಿ ಅನ್ನೋ ಬ್ಯಾಟನ್ ಒಬ್ಬ ಅಧಿಕಾರಿಯಿಂದ ಇನ್ನೊಬ್ಬ ಅಧಿಕಾರಿಗೆ ಪರಿಶೀಲನೆಗಾಗಿ ಪಾಸ್ ಆಗ್ತಾ ಹೋಗುತ್ತೆ. ಈ ರೇಸ್ ಶುರುವಾಗೋದು ಅಧೀಕ್ಷಕರಿಂದ, ಅಂದ್ರೆ ಸೂಪರಿಂಟೆಂಡೆಂಟ್ ಅವರಿಂದ. ಈಗ ಅಧೀಕ್ಷಕರ ಪಾತ್ರ ಏನು? ಅವರೇ ಮೊದಲ ಚೆಕ್ ಪಾಯಿಂಟ್. ಅವರು ಮೊದಲು ಅರ್ಜಿಯಲ್ಲಿರೋ ಎಲ್ಲ ವಿವರಗಳನ್ನ ನೌಕರರ ಸರ್ವಿಸ್ ರೆಕಾರ್ಡ್ ಜೊತೆ ಕೂಲಂಕಷವಾಗಿ ಪರಿಶೀಲಿಸ್ತಾರೆ. ಎಲ್ಲವೂ ಸರಿಯಾಗಿದ್ರೆ ಅದನ್ನ ಮುಂದಿನ ಹಂತಕ್ಕೆ, ಅಂದ್ರೆ DDO ಅವರಿಗೆ ಕಳಿಸ್ತಾರೆ. ಏನಾದ್ರೂ ತಪ್ಪುಗಳಿದ್ರೆ ತಿದ್ದುಪಡಿಗಾಗಿ ವಾಪಸ್ ಕೇಸ್ ವರ್ಕರ್ ಹತ್ರ ಕಳಿಸ್ತಾರೆ. ಸರಿ, ಈಗ ಬರೋದು ಈ ಪ್ರಕ್ರಿಯೆಯಲ್ಲೇ ಅತ್ಯಂತ ಪ್ರಮುಖ ಅಧಿಕಾರಿಯ ಪಾತ್ರ. ಅವರೇ DDO, ಅಂದರೆ ಡ್ರಾಯಿಂಗ್ ಅಂಡ್ ಡಿಸ್ಬರ್ಸ್ಮೆಂಟ್ ಆಫೀಸರ್. ಕಚೇರಿ ಮಟ್ಟದಲ್ಲಿ ಪರಿಶೀಲನೆ ಮಾಡಿ ಹಣಕಾಸಿನ ಅನುಮೋದನೆ ಕೊಡೋ ಅಂತಿಮ ಅಧಿಕಾರ ಇರೋದೇ ಇವರಿಗೆ. DDO ಅವರು ಅರ್ಜಿಯನ್ನ ಅಪ್ರೂವ್ ಮಾಡೋಕ್ಕೆ ಸುಮ್ನೆ ಸಹಿ ಹಾಕಿದ್ರೆ ಸಾಲ್ದು. ಅದಕ್ಕೆ ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್, ಅಂದ್ರೆ DSC ಬೇಕೇ ಬೇಕು. ಇದು ಕೇವಲ ಒಂದು ಸಹಿ ಅಲ್ಲ, ಬದಲಿಗೆ ಕಾನೂನುಬದ್ಧವಾಗಿ ಮಾನ್ಯತೆ ಪಡೆದ ಅತ್ಯಂತ ಸುರಕ್ಷಿತವಾದ ಎಲೆಕ್ಟ್ರಾನಿಕ್ ಸಹಿ. ಇದು ಅರ್ಜಿಯ ಅಧಿಕೃತತೆಯನ್ನ ಖಾತ್ರಿಪಡಿಸುತ್ತೆ. DDO ಅವರು ಹೀಗೆ ಡಿಜಿಟಲ್ ಸಹಿ ಹಾಕಿ ಅನುಮೋದನೆ ಕೊಟ್ಟ ತಕ್ಷಣ ಅರ್ಜಿ ಅಧಿಕೃತವಾಗಿ ಆ ಇಲಾಖೆಯಿಂದ ಮುಂದಿನ ದೊಡ್ಡ ಕಚೇರಿಗೆ, ಅಂದ್ರೆ ಅಕೌಂಟೆಂಟ್ ಜನರಲ್ ಅವರ ಕಚೇರಿಗೆ ರವಾನೆ ಆಗುತ್ತೆ. ನೋಡಿ, ಈಗ ಅರ್ಜಿ ಒಂದು ಬಹಳ ದೊಡ್ಡ ಮೈಲಿಗಲ್ಲನ್ನ ತಲುಪಿದೆ. ಅದುವೇ ಅಕೌಂಟೆಂಟ್ ಜನರಲ್, ಅಂದ್ರೆ AG ಆಫೀಸ್. ಇಲ್ಲಿ ಅಂತಿಮವಾಗಿ ಎಲ್ಲವನ್ನೂ ಪರಿಶೀಲಿಸಿ ಅಧಿಕೃತಗೊಳಿಸಿದ ನಂತರ ಸಿಸ್ಟಮ್ ಒಂದು ಅತ್ಯಂತ ಪ್ರಮುಖವಾದ ಡಾಕ್ಯುಮೆಂಟ್ ಅನ್ನ ಜನರೇಟ್ ಮಾಡುತ್ತೆ. ಅದೇ EPPO, ಅಂದ್ರೆ ಎಲೆಕ್ಟ್ರಾನಿಕ್ ಪೆನ್ಷನ್ ಪೇಮೆಂಟ್ ಆರ್ಡರ್. ಸರಳವಾಗಿ ಹೇಳೋದಾದ್ರೆ, ಈ ವ್ಯಕ್ತಿಗೆ ಇನ್ಮುಂದೆ ಪಿಂಚಣಿ ಪಾವತಿ ಮಾಡಿ ಅಂತ ಸರ್ಕಾರ ಅಧಿಕೃತವಾಗಿ ಕೊಡೋ ಆದೇಶ ಪತ್ರ ಇದು. ಈ ಸ್ಕ್ರೀನ್ ಮೇಲೆ ಫೈಲ್ ಯಶಸ್ವಿಯಾಗಿ ಅನುಮೋದಿಸಲಾಗಿದೆ ಅಂತ ಸಂದೇಶ ಬಂತು ಅಂದ್ರೆ ಅದರರ್ಥ AG ಕಚೇರಿಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ. ಅಂದ್ರೆ ಪಿಂಚಣಿ ಅಧಿಕೃತವಾಗಿ ಮಂಜೂರಾಗಿದೆ, ಇನ್ನು ಪಾವತಿಯೊಂದೇ ಬಾಕಿ. ಈಗ ಅಧಿಕೃತಗೊಂಡ EPPO
ಭೌತಿಕವಾಗಿ ಎಲ್ಲೂ ಹೋಗಲ್ಲ, ಅದು ಡಿಜಿಟಲ್ ಆಗಿಯೇ ತನ್ನ ಕೊನೆಯ ನಿಲ್ದಾಣಕ್ಕೆ ಪ್ರಯಾಣ ಬೆಳೆಸುತ್ತೆ. ಆ ನಿಲ್ದಾಣವೇ ಜಿಲ್ಲಾ ಖಜಾನೆ ಅಥವಾ ಡಿಸ್ಟ್ರಿಕ್ಟ್ ಟ್ರೆಜರಿ. ಸರಿ, ಈ ಪಿಒ ಖಜಾನೆಗೆ ತಲುಪಿದ್ಮೇಲೆ ಏನಾಗುತ್ತೆ? ಅಲ್ಲಿನ ಮುಖ್ಯಸ್ಥರು ಅಂದ್ರೆ ಹೆಡ್ ಆಫ್ ಆಫೀಸ್ ಅದನ್ನ ತಮ್ಮ ವರ್ಕ್ ಲಿಸ್ಟ್ನಲ್ಲಿ ಸ್ವೀಕರಿಸ್ತಾರೆ. ನಂತರ ಇಪಿಒ ಜೊತೆ ಕಳಿಸಿರೋ ಎಲ್ಲಾ ದಾಖಲೆಗಳನ್ನ ಮತ್ತೊಮ್ಮೆ ಕ್ರಾಸ್ ಚೆಕ್ ಮಾಡ್ತಾರೆ. ಎಜಿ ಕಡೆಯಿಂದ ಏನಾದ್ರೂ ವಿಶೇಷ ಸೂಚನೆ ಅಂದ್ರೆ ಯಾವ್ದಾದ್ರೂ ಹಣ ವಸೂಲಿ ಮಾಡ್ಬೇಕಿದ್ರೆ ಅದನ್ನು ಗಮನಿಸ್ತಾರೆ. ಇದೆಲ್ಲ ಆದ್ಮೇಲೆ ಫೈಲನ್ನ ಪಾವತಿ ಪ್ರಕ್ರಿಯೆಗಾಗಿ ಖಜಾನೆಯ ಕೇಸ್ ವರ್ಕರ್ ಅಥವಾ ಸಂಬಂಧಪಟ್ಟ ಉಪ ಖಜಾನೆಗೆ ಫಾರ್ವರ್ಡ್ ಮಾಡ್ತಾರೆ. ಈ ಹಂತದಲ್ಲಿ ಪಿಂಚಣಿದಾರರಿಗೆ ಎಲ್ಲಿಂದ ಹಣ ಪಾವತಿಯಾಗಬೇಕು ಅಂದ್ರೆ ಅದು ಜಿಲ್ಲಾ ಖಜಾನೆಯೋ ಅಥವಾ ಯಾವುದಾದ್ರೂ ಉಪ ಖಜಾನೆಯೋ ಆ ಸರಿಯಾದ ಜಾಗಕ್ಕೆ ಇಪಿಪಿಒ ಅನ್ನು ಕಳುಹಿಸಲಾಗುತ್ತೆ. ಹೀಗೆ ನಾವು ಈ ಡಿಜಿಟಲ್ ಪಯಣದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇಲ್ಲಿಂದ ಮುಂದೆ ಶುರುವಾಗೋದೇ ನಿಜವಾದ ಪಾವತಿ ಪ್ರಕ್ರಿಯೆ. ಇಲ್ಲಿ ಒಂದು ವಿಷಯವನ್ನ ಗಮನಿಸಲೇಬೇಕು. ಖಜಾನೆಗೆ ಇಪಿಪಿಒ ತಲುಪಿದ ನಂತರ ಅವರು ಕೇವಲ ಒಂದೇ ಒಂದು ದಿನದೊಳಗೆ ಕೆಟಿಸಿ 45 ಅನ್ನೋ ಫಾರ್ಮ್ ಅನ್ನು ಸಿದ್ಧಪಡಿಸಲೇಬೇಕು. ಇದು ಕಡ್ಡಾಯ. ಹಾಗಾದ್ರೆ ಏನಿದು ಕೆಟಿಸಿ 45 ಫಾರ್ಮ್? ಇದೇ ನೋಡಿ ಪಿಂಚಣಿ ಪಾವತಿ ಪ್ರಕ್ರಿಯೆಯನ್ನ ಶುರು ಮಾಡೋಕಿರುವ ಕೊನೆಯ ಆಡಳಿತಾತ್ಮಕ ಹೆಜ್ಜೆ. ಈ ಫಾರ್ಮ್ ರೆಡಿಯಾದ ತಕ್ಷಣ ಪಿಂಚಣಿದಾರರ ಮಸ್ಟರಿಂಗ್ ಪ್ರಕ್ರಿಯೆ ಮತ್ತು ಮಾಸಿಕ ಪಿಂಚಣಿ ಪಾವತಿಗೆ ಅಧಿಕೃತವಾದಿ ಚಾಲನೆ ಸಿಕ್ಕಂತೆ. ಹಾಗಾದ್ರೆ ನಿವೃತ್ತರಾಗ್ತಿರೋ ನೌಕರರು ಈ ಇಡೀ ಪ್ರಕ್ರಿಯೆ ಸರಾಗವಾಗಿ ಆಗೋಕೆ ಏನ್ ಮಾಡ್ಬೇಕು? ಕೆಲವು ಮುಖ್ಯವಾದ ಅಂಶಗಳನ್ನ ನೆನ್ಪಿಟ್ಕೊಳ್ಳಿ. ಮೊದಲನೇದಾಗಿ ತಮ್ಮ HRMS ವಿವರಗಳು ಅಪ್ ಟು ಡೇಟ್ ಮತ್ತು ನಿಖರವಾಗಿರಬೇಕು. ಮೊಬೈಲ್ ನಂಬರ್, ಇಮೇಲ್ ಐಡಿ ಸರಿಯಾಗಿರ್ಲಿ, ಯಾಕಂದ್ರೆ ಎಲ್ಲ ಅಪ್ಡೇಟ್ಗಳು ಅಲ್ಲೇ ಬರೋದು. ಬೇಕಾದ ಎಲ್ಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಸ್ಪಷ್ಟವಾಗಿ ಅಪ್ಲೋಡ್ ಮಾಡಿ. ಮತ್ತು ಮುಖ್ಯವಾಗಿ ತಮ್ಮ ಡಿಡಿಒ ಜೊತೆ ಸಂಪರ್ಕದಲ್ಲಿರಿ. ಕಾಗದದ ಕಡತಗಳಿಂದ ಡಿಜಿಟಲ್ ಫೈಲ್ಗಳಿಗೆ ನಾವು ಬದಲಾಗಿದ್ದೇವೆ. ಈ ಇಡೀ ಪ್ರಯಾಣವನ್ನ ನೋಡಿದಾಗ ಈ ಹೊಸ ಡಿಜಿಟಲ್ ವ್ಯವಸ್ಥೆ ನಿಜವಾಗಿಯೂ ನಿವೃತ್ತರ ಜೀವನವನ್ನ ಸುಲಭ ಮಾಡ್ತಿದ್ಯಾ? ಇದರ ಮುಖ್ಯ ಗುರಿ ಕೇವಲ ವೇಗ ಮತ್ತು ದಕ್ಷತೆ ಮಾತ್ರವಲ್ಲ, ಬದಲಿಗೆ ತಮ್ಮ ಇಡೀ ಜೀವನವನ್ನ ಸೇವೆಗೆ ಮುಡಿಪಾಗಿಟ್ಟ ನೌಕರರಿಗೆ ನಿವೃತ್ತಿಯ ಸಮಯದಲ್ಲಿ ಕೊಡುವ ಒಂದು ಮನಃಶಾಂತಿ. ಆ ಗುರಿ ತಲುಪ್ತಿದೆಯಾ ಅನ್ನೋದೇ ಇಲ್ಲಿರೋ ದೊಡ್ಡ ಪ್ರಶ್ನೆ.